ಮಂಗಳೂರಿನ ನ್ಯೂಚಿತ್ರ ಜಂಕ್ಷನ್ ಬಳಿ ಫೆಬ್ರವರಿ 18, 1993ರಂದು ಮಧ್ಯಾಹ್ನದ ವೇಳೆ ಬ್ಯಾಂಕ್ ನೌಕರನೊಬ್ಬನ ಮೇಲೆ ಮಾರಣಾಂತಿಕವಾಗಿ ಗಾಯಗೊಳಿಸಲಾಗಿತ್ತು. ಆತ ಆ ದಾಳಿಯಿಂದಾಗಿ ತೀವ್ರವಾದ ರಕ್ತಸ್ರಾವವಾಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದರು. ಅವರು ಬ್ಯಾಂಕ್ ನೌಕರ. ಹೆಸರು ಬ್ರಹ್ಮಾನಂದ ಶೆಟ್ಟಿ. ಮಂಗಳೂರಿನ ಬೋಳಾರ ಪರಿಸರದವರು. ನವರಾತ್ರಿಯ ಸಂದರ್ಭದಲ್ಲಿ ಹುಲಿವೇಷ ಧರಿಸಿ ಮಂಗಳದೇವಿ ದೇವಸ್ಥಾನಕ್ಕೆ ಹರಕೆ ಸೇವೆ ಸಲ್ಲಿಸುತ್ತಿದ್ದಂಥವರು ಬ್ರಹ್ಮಾನಂದ ಶೆಟ್ಟಿ. ಸಿಂಡಿಕೇಟ್ ಬ್ಯಾಂಕಿನ ಅಳಕೆ ಶಾಖೆಯಲ್ಲಿ ಅಟೆಂಡರ್ ಆಗಿದ್ದವರು. ಅವರು ರೌಡಿ ಅಲ್ಲ. ಅವರ ಮೇಲೆ ಯಾವುದೇ ರೌಡಿ ಶೀಟ್ ಇರಲಿಲ್ಲ. ಆದರೂ ಅವರು ಒಬ್ಬ ರೌಡಿಯ ರೀತಿಯಲ್ಲಿ ಹತ್ಯೆಗೀಡಾಗಿದ್ದಾರೆ. ಆ ಘಟನೆಗೆ ಫೆಬ್ರವರಿ 18ನೇ ತಾರೀಕಿಗೆ 33 ವರ್ಷಗಳು ಸಂದು ಹೋದವು. ಆ ದಿನ ಮಧ್ಯಾಹ್ನ ಸುಮಾರು 12 ಗಂಟೆಯ ವೇಳೆಗೆ ಬ್ರಹ್ಮಾನಂದ ಶೆಟ್ಟಿಯವರು ಬ್ಯಾಂಕಿನ ಕಚೇರಿಯಿಂದ ಇಳಿದು ನ್ಯೂಚಿತ್ರ ಜಂಕ್ಷನ್ ಬಳಿ ಇದ್ದಂತಹ ಕಂದಪ್ಪ ಎಂಬವರ ಪಾನ್ ಶಾಪಿಗೆ ಪಾನ್ ತಿನ್ನಲೆಂದು ಬಂದರು. ಆ ಸಂದರ್ಭದಲ್ಲಿ ಅಲ್ಲಿಯೇ ಠಳಾಯಿಸುತ್ತಿದ್ದ ತಂಡವೊಂದು ಇವರ ಮೇಲೆ ಮುಗಿ ಬಿದ್ದಿತ್ತು. ಆಗ ಅಪಾಯದ ಅರಿವಾದಂತಹ ಬ್ರಹ್ಮಾನಂದ ಶೆಟ್ಟಿಯವರು ಎದುರಾಳಿ ತಂಡದಲ್ಲಿದ್ದ ನರೇಶ ಎಂಬಾತನನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದ್ದರು. ಆ ಸಂದರ್ಭದಲ್ಲಿ ಒಟ್ಟಿಗೆ ಇದ್ದಂತಹ ಚೇತು, ಕಿರಣ್, ಕೀರ್ತಿ, ಉಮೇಶ ಇವರೆಲ್ಲರೂ ಕತ್ತಿಯಿಂದ ಕಡಿದರು. ನರೇಶನಿಗೆ ತೀವ್ರವಾಗಿ ಗಾಯವಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲೇ ಬಂದ ರಿಕ್ಷಾದಲ್ಲಿ ನರೇಶನನ್ನು ಹಾಕಿಕೊಂಡು ಇವರೆಲ್ಲ ಎಸ್ಕೇಪ್ ಆಗಿದ್ದರು. ಬ್ರಹ್ಮಾನಂದ ಶೆಟ್ಟಿಯವರನ್ನು SS ಹಾಸ್ಪಿಟ್ಲಿಗೆ ಸ್ಥಳೀಯರು ದಾಖಲಿಸಿದರು. ಮಧ್ಯಾಹ್ನದ ವೇಳೆಗೆ ಬ್ರಹ್ಮಾನಂದ ಶೆಟ್ಟಿ ಕೊನೆಯುಸಿರು ಹೇಳಿದರು. ಆ ಸಂದರ್ಭದಲ್ಲಿ ಈ ಘಟನೆ ನಗರದಲ್ಲಿ ಭೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ನಡು ಮಧ್ಯಾಹ್ನ ಜನನಿಬಿಡ ಪ್ರದೇಶದಲ್ಲಿ ನಡೆದಂತಹ ಈ ಹತ್ಯೆ ಒಂದು ರೀತಿಯಲ್ಲಿ ಭಯವನ್ನು ಸೃಷ್ಟಿ ಮಾಡಿತ್ತು. ಬ್ಯಾಂಕಿನಲ್ಲಿ ನೌಕರನಾಗಿದ್ದವನು, ಯಾವುದೇ ರೀತಿಯ ರೌಡಿಸಂ ಚಟುವಟಿಕೆಗಳಲ್ಲಿ ಭಾಗವಹಿಸದ ಇದ್ದವರು, ನವರಾತ್ರಿಯ ಸಂದರ್ಭದಲ್ಲಿ ಹುಲಿವೇಷ ಹಾಕುತ್ತಿದ್ದವರು, ಒಂದು ತಂಡವನ್ನು ಕಟ್ಟಿಕೊಂಡು ಕೆಲಸ ಮಾಡುತ್ತಿದ್ದವರು, ಅಂಥವರನ್ನು ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಪೂರ್ವಯೋಜಿತ ಎನ್ನುವುದಂತೂ ಸ್ಪಷ್ಟವಾಗಿತ್ತು. ಕದ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸು ದಾಖಲಾಗಿತ್ತು. ಪೊಲೀಸರು ಆರೋಪಿಗಳು ಯಾರು ಎನ್ನುವುದನ್ನು ಹುಡುಕಲಿಕ್ಕೆ ಹೊರಟರು. ಇದೇ ಸಂದರ್ಭದಲ್ಲಿ ಆರೋಪಿಗಳು ಯಾರು ಏನು ಎನ್ನುವುದು ಪೊಲೀಸರ ಅರಿವಿಗೆ ಬಂದಿತ್ತು. ಬೋಳಾರದ ಚೇತನ್ನೊಟ್ಟಿಗಿರುವಂತಹ ಕೀರ್ತಿ, ಕಿರಣ್ ಇವರೆಲ್ಲರೂ ಈ ಪ್ರಕರಣದಲ್ಲಿ ಆರೋಪಿಗಳು ಅಂತ. ಸ್ಥಳದಲ್ಲಿ ಸಿಕ್ಕಿದಂಥ ಮಾಹಿತಿ ಆಧಾರದಲ್ಲಿ ಒಬ್ಬನಿಗೆ ಗಾಯ ಆಗಿದೆ ಅಂತ ಆಯಿತು. ಆತ ಯಾರು ಅಂತ ನೋಡುವಾಗ ನರೇಶ ಎನ್ನುವುದು ಗೊತ್ತಾಗಿತ್ತು. ಆದ್ದರಿಂದ ಪೊಲೀಸರ ಅಂದಾಜು ಏನಿತ್ತು ಅಂತ ಹೇಳಿದರೆ, ನರೇಶನನ್ನು ಎಲ್ಲಾದರೂ ಒಂದು ಆಸ್ಪತ್ರೆಗೆ ಈ ತಂಡ ಅಡ್ಮಿಟ್ ಮಾಡಿರಬೇಕು ಎನ್ನುವ ಅಂದಾಜಿಸಿ ಮಂಗಳೂರಿನ ಅಷ್ಟು ಆಸ್ಪತ್ರೆಗಳನ್ನು ಪೊಲೀಸರು ಜಾಲಾಡತೊಡಗಿದರು. ಆದರೆ ಯಾವ ಆಸ್ಪತ್ರೆಯಲ್ಲೂ ನರೇಶನನ್ನು ಅಡ್ಮಿಟ್ ಮಾಡಲಾಗಿರಲಿಲ್ಲ. ಘಟನೆ ನಡೆದದ್ದು ಕದ್ರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿದ್ದರೂ ಸಹ ಇಲ್ಲಿ ಕೊಲೆಯಾದಂತಹ ಬ್ರಹ್ಮಾನಂದ ಶೆಟ್ಟಿ ಬೋಳಾರದವರು, ಕೊಲೆ ಮಾಡಿದಂತಹ ಚೇತನಾನಂದ್ ಮತ್ತು ಇತರರು ಎಲ್ಲರೂ ಬೋಳಾರದವರು. ಆ ಪ್ರದೇಶ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರ್ತಾಯಿತ್ತು. ಆದ್ದರಿಂದ ಪಾಂಡೇಶ್ವರ ಇನ್ಸ್ಪೆಕ್ಟರ್ ಆಗಿದ್ದಂತಹ ದಾಮೋದರ್ ಅವರು ಮಾಹಿತಿ ತಿಳಿದ ತಕ್ಷಣ ಬೋಳಾರಕ್ಕೆ ನುಗ್ಗಿದ್ದರು. ಆಗ ಅವರಿಗೆ ಬೋಳಾರದಲ್ಲಿ ರೌಡಿಸಮ್ ಚಟುವಟಿಕೆಗಳನ್ನು ಮಾಡುತ್ತಿದ್ದಂಥ ಯಾರೂ ಅವರ ಕೈಗೆ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಚಿಕ್ಕ ಪ್ರಾಯದ ಬಾಲಕನೊಬ್ಬ ಈ ತಂಡದೊಂದಿಗೆ ಸಂಪರ್ಕದಲ್ಲಿ ಇರಬಹುದಾದಂಥ ಸಂಶಯದಲ್ಲಿ ಅವರನ್ನು ಹಿಡ್ಕೊಂಡ್ರು. ಆತನ ಹೆಸರು ಹರೀಶ್. ಆತನನ್ನು ವಿಚಾರಿಸಿದಾಗ ಅವರೆಲ್ಲ ಬೆಳಿಗ್ಗೆ ಹೋಗಿದ್ದಾರೆ, ಬಂದಿಲ್ಲ ಅಂತೇಳಿ. ಹಾಗಾದರೆ ಅವರು ಏನಾದರೂ ಗಲಾಟೆ ಮಾಡಿ ಅಂದರೆ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನೋ ಒಂದು
ಅಂದಾಜಿದೆ ಅದು ಕೇಳಿದಾಗ, ಇಲ್ಲಿ ಬೋಳಾರದವರೊಬ್ಬರು ಜೋಗದಲ್ಲಿ, ಅಂದರೆ ಶಿವಮೊಗ್ಗ ಜಿಲ್ಲೆಯ ಜೋಗದಲ್ಲಿ ಒಂದು ಇಸ್ಪೀಟ್ ಕ್ಲಬ್ಬು ನಡೆಸ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾರೆ ಎನ್ನುವಂಥ ಮಾಹಿತಿಯನ್ನು ಆ ಹರೀಶ್ ನೀಡಿದ್ದ. ದಾಮೋದರ್ ಅವರು ತಡ ಮಾಡದೆ ಇಮ್ಮಿಡಿಯೇಟ್ ತನ್ನ ಸಿಬ್ಬಂದಿಯನ್ನು ಕರ್ಕೊಂಡು ಜೋಗ ಕಡೆಗೆ ಹೊರಟಿದ್ರು. ಜೋಗಕ್ಕೆ ಹೋಗಿ ಅಲ್ಲಿ ರಿಕ್ರಿಯೇಷನ್ ಕ್ಲಬ್ಬು ಮಾಡ್ತಾ ಇದ್ದಂತಹ ಬೋಳಾರದ ವ್ಯಕ್ತಿಯನ್ನು ವಿಚಾರಿಸಿದಾಗ ಅವ್ರು ಹೇಳಿದರು, ಅವ್ರು ಬಂದಿದ್ದಾರೆ ಇಲ್ಲಿಗೆ, ಆದರೆ ಅಲ್ಲಿ ಒಬ್ಬರಿಗೆ ಗಲಾಟೆ ಪೆಟ್ಟಾಗಿತ್ತು, ಎಲ್ಲೋ ಚಾರಣಕ್ಕೆ ಹೋದ ಸಂದರ್ಭದಲ್ಲಿ ಜಾರಿ ಬಿದ್ದು ಪೆಟ್ಟಾಗಿದೆ ಅಂತ ಹೇಳಿದರು. ನಾನು ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸಿದ್ದೇನೆ ಅಂತ ಹೇಳಿದರು. ಹಾಗಾದರೆ ಇವರೆಲ್ಲರೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾದ ಕೂಡಲೇ ದಾಮೋದರವರು ನೇರವಾಗಿ ಹುಬ್ಬಳ್ಳಿಗೆ ಧಾವಿಸಿದರು. ಹುಬ್ಬಳ್ಳಿಗೆ ಧಾವಿಸಿದಾಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನರೇಶನನ್ನು ಸ್ಟ್ರೆಚ್ಚರ್ನಲ್ಲಿ ಆಪರೇಷನ್ ಮಾಡಲು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಪೊಲೀಸರು ಹೋಗಿ ಡಾಕ್ಟ್ರ್ ಹತ್ರ ವಿಚಾರಿಸಿ ಕಂಡೀಷನ್ ಏನಿದೆ ಅಂತ ಹೇಳಿ, ಕಂಡೀಷನ್ ಇಸ್ ವೆರಿ ಸೀರಿಯಸ್, ನಾವು ಆಪ್ರೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರು. ಏನಂತ ಕೇಳಿದರೆ, ಇಲ್ಲ ಅದು ನಮ್ಮ ಮರ್ಡರ್ ಕೇಸಿನ ಎಕ್ಕಿದ್ರು ಅಂತ ಹೇಳಿಬಿಟ್ರು. ಅಷ್ಟೊತ್ತಿಗೆ ಕಿಮ್ಸಿನ ವೈದ್ಯರು ಆತನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವುದನ್ನೇ ಬಿಟ್ಟುಬಿಟ್ರು. ಪರಿಣಾಮವಾಗಿ ನರೇಶಲ್ಲಿ ಮೃತಪಟ್ಟರು. ಆ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಎಲ್ಲ ಆರೋಪಿಗಳು ಸಿಕ್ಕಿ ಬಿದ್ದರು. ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಅರೆಸ್ಟ್ ರೆಕಾರ್ಡ್ ತೋರಿಸಿ ಅವರನ್ನು ಜೈಲಿಗೆ ಕಳಿಸಿದರು. ಸುಮಾರು 4 ವರ್ಷಗಳ ಕಾಲ ಎಷ್ಟೋ ಆರೋಪಿಗಳು ಮಂಗಳೂರಿನ ಜೈಲಲ್ಲಿದ್ದರು. ಅವರನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ಕೊನೆಗೆ ಆ ಪ್ರಕರಣ ಅಂದರೆ ಸುಮಾರು 4 ವರ್ಷಗಳ ನಂತರ 93-97 ಅವಧಿಯಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಆರೋಪಿಗಳ ಮೇಲೆ ಆರೋಪ ಸಾಬೀತಾಗಲಿಲ್ಲ. ಪರಿಣಾಮವಾಗಿ ಅವರೆಲ್ಲರೂ ಬಿಡುಗಡೆಗೊಂಡರು. ಆ ಆರೋಪಿಗಳ ಪೈಕಿ ಚೇತನಾನಂದ್ ಸದ್ಯ ಹೈದರಾಬಾದಿನಲ್ಲಿ ಹೋಟೆಲ್ ಉದ್ಯಮಿಯಾಗಿ ಇದ್ದಾರೆ. ಅದರಲ್ಲಿ ಒಬ್ಬ ಆರೋಪಿಯಾಗಿದ್ದಂತಹ ಉಮೇಶ್ 20 ವರ್ಷಗಳ ಹಿಂದೆ ಬೋಳಾರದಲ್ಲೇ ನಡೆದಂತಹ ಟ್ರಿಬಲ್ ಮರ್ಡರ್ ಕೇಸಲ್ಲಿ ಕೊಲೆಯಾಗಿ ಹೋಗಿದ್ದಾರೆ. ಕಿರಣ್ ಲೇಡಿ ಗೋಶನ್ ಆಸ್ಪತ್ರೆ ಎದುರಿನ ಲಿಂಕಿಂಗ್ ಟವರ್ನಲ್ಲಿ ಕೊಲೆಯಾಗಿ ಹೋಗಿದ್ದಾರೆ. ಕೀರ್ತಿ ಉಳ್ಳಾಲ ಬ್ರಿಡ್ಜಿನಲ್ಲಿ ನಡೆದಂಥ ಅಪಘಾತದಲ್ಲಿ ಮೃತಪಟ್ಟರು. ಹಾಗೆ ಈ ರೀತಿಯ ಒಂದು ದುರ್ಘಟನೆಗೆ ಫೆಬ್ರವರಿ 18ಕ್ಕೆ 33 ವರ್ಷಗಳು ಸಂದವು. ಇಲ್ಲಿ ಕೊಲೆ ಮಾಡಿದವರು ಆ ಸಂದರ್ಭದಲ್ಲಿ ರೌಡಿಗಳಲ್ಲ, ಕೊಲೆ ಆದವನು ಆ ಸಂದರ್ಭದಲ್ಲಿ ರೌಡಿ ಅಲ್ಲ. ಆತ ಬ್ಯಾಂಕ್ ಎಂಪ್ಲಾಯ್. ಈ ಹುಡುಗರು ಎಲ್ಲರೂ ಹಂಪನಗಟ್ಟೆಯ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ಬಸ್ ಏಜೆಂಟ್ ಆಗಿದ್ದವರು. ಚೇತನಾನಂದ್ಗೆ ಹಂಪನಗಟ್ಟೆಯಲ್ಲಿ ಸಣ್ಣ ಟಿಕೆಟ್ ಬುಕ್ಕಿಂಗ್, ಖಾಸಗಿ ಬಸ್ಸುಗಳ ಟಿಕೆಟ್ ಬುಕ್ಕಿಂಗ್ ಕಚೇರಿ ಇತ್ತು. ಎಲ್ಲರೂ ಅಲ್ಲಿ ಕಳೆಯುತ್ತಿದ್ದರು. ಅಲ್ಲಿ ಬ್ರಹ್ಮಾನಂದ ಶೆಟ್ಟಿಗೂ ಚೇತನಾನಂದ್ ಅವರಿಗೆ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಅವರಿಬ್ಬರು ಒಂದೇ ಏರಿಯಾದವರು. ಅಲ್ಲಿ ಬ್ರಹ್ಮಾನಂದ ಶೆಟ್ಟಿಯ ತಮ್ಮ ಕೃಷ್ಣಾನಂದ ಶೆಟ್ಟಿ ಅವರಿಗೂ ಚೇತನ್ ಆನಂದ್ ಅವರ ಕಸಿನ್ ಬ್ರದರ್ ಆಗಿದ್ದಂಥ ಕೀರ್ತಿಗೂ ತಕರಾರಿತ್ತು. ಏನೋ ಸಣ್ಣ ಪುಟ್ಟ ವಿಚಾರ. ಕೃಷ್ಣಾನಂದನ ಮೇಲೆ ಮುಗಿಬಿದ್ದರೆ ಬ್ರಹ್ಮಾನಂದ ಶೆಟ್ಟಿ ಎದುರು ಬರ್ತಾರೆ. ಬ್ರಹ್ಮಾನಂದ ಶೆಟ್ಟಿಯನ್ನು ಎದುರಿಸುವುದು ಸಾಧ್ಯವಾಗದು ಎನ್ನುವಂತಹ ಅಳುಕು ಈ ಹುಡುಗರಿತ್ತು. ಯಾಕಂದರೆ ಎಲ್ಲರೂ 20, 21, 22 ಈ ವಯೋಮಾನದ ಯುವಕರು. ಬ್ರಹ್ಮಾನಂದ ಶೆಟ್ಟಿ ಬ್ಯಾಂಕ್ ಎಂಪ್ಲಾಯಿ, ವ್ಯಾಯಾಮ ಶಾಲೆಯಲ್ಲಿ ಸರಿಯಾಗಿ ಕಸರತ್ತು ಮಾಡಿ ದೈಹಿಕ ದೃಢತೆಯನ್ನು ಹೊಂದಿದ್ದವರು. ಮಹಾನವಮಿಯ ಸಂದರ್ಭದಲ್ಲಿ ಹುಲಿವೇಷ ಹಾಕ್ತಾಯಿದ್ದರು. ಅವ್ರದ್ದೇ ಒಂದು ತಂಡ ಇತ್ತು. ಅವರು ದಿನನಿತ್ಯ ವ್ಯಾಯಾಮ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಕೇವಲ ಕೈಗಳಲ್ಲಿ ಹುಲಿವೇಷ ಧರಿಸಿ ಕೈಗಳ ಮೂಲಕ ಇಡೀ ಮಂಗಳದೇವಿ ದೇವಸ್ಥಾನಕ್ಕೆ 3 ಸುತ್ತು ಬರ್ತಿದ್ರು. ಅಂತಹ ಸ್ಟೆಮಿನ ಇತ್ತು. ಎದುರುಗಡೆ ಬಂದರೆ ಒಬ್ಬ ಅಲ್ಲ, ಒಂದು 5-6 ಮಂದಿ ಬಂದರೂ ಸಹ ಸಂಭಾಳಿಸುವಂತಹ ತಾಕತ್ತು ಇತ್ತು. ಆದ್ದರಿಂದ ಕೃಷ್ಣಾನಂದ ಶೆಟ್ಟಿಯವರ ಮೇಲೆ ಮುಗಿಬಿದ್ದರೆ ಬ್ರಹ್ಮಾನಂದ ಶೆಟ್ಟಿ ಬರ್ಬೋದು ಎನ್ನುವುದು ಇವರ
ಹೆದರಿಕೆಗೆ ಕಾರಣವಾಗಿತ್ತು. ಅದಕ್ಕಾಗಿ ಬ್ರಹ್ಮಾನಂದ ಶೆಟ್ಟಿಯವರನ್ನೇ ಮುಗಿಸಬೇಕು ಅಂತ ಹೇಳಿ ಚೇತನಾನಂದ್ ಮತ್ತು ಈ ಯುವಕರ ತಂಡ ಪ್ಲ್ಯಾನ್ ಮಾಡಿತ್ತು. ಇವರೆಲ್ಲರೂ ಹಂಪನಕಟ್ಟೆಯ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ಏಜೆಂಟರು, ಸ್ನೇಹಿತರು, ಪರಿಚಿತರು. ಅವರು ಬ್ರಹ್ಮಾನಂದ ಶೆಟ್ಟಿಯವರು ಪ್ರಭಾತ್ ಟಾಕೀಸ್ನಲ್ಲಿ ಸಿನಿಮಾ ನೋಡಲಿಕ್ಕೆ ಬಂದಿದ್ದರು ಅಂತ ಮಾಹಿತಿ ಇದ್ದು ಅವರು ಅಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಒಮ್ಮೆ ಟ್ರೈ ಮಾಡಿದರು. ಆದರೆ ಬ್ರಹ್ಮಾನಂದ ಶೆಟ್ಟಿ ಅವರಿಗೂ ಸಹ ಒಂದು ಆತಂಕ ಇತ್ತು. ಅದಕ್ಕಾಗಿ ಅವರು ಲೈಸೆನ್ಸ್ ರಹಿತ ಒಂದು ಟೂಟು ಪಿಸ್ತೂಲನ್ನು ಹೊಂದಿದ್ದು. ಅದು ಇವರಿಗೂ ಸಹ ಗೊತ್ತಿತ್ತು. ಅದರಿಂದಾಗಿ ಕೇಸರಾವ್ ರೋಡ್ನ ಪ್ರಭಾತ್ ಟಾಕೀಸಿನ ಎದುರಲ್ಲಿ ಅವರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಕೈಬಿಟ್ಟು ತದನಂತರ ಬ್ರಹ್ಮಾನಂದ ಶೆಟ್ಟಿ ಅವರು ಎಲ್ಲಿ ಸಿಗ್ತಾರೆ ಎನ್ನುವುದನ್ನು ವಿಚಾರಿಸಿಕೊಂಡಾಗ ಅವರು ನ್ಯೂಚಿತ್ರ ಟಾಕೀಸಿನ ಎದುರಿನ ಕಂದಪ್ಪ ಅವರ ಪಾನ್ ಶಾಪಿಗೆ ದಿನನಿತ್ಯ ಪಾನ್ ತಿನ್ನಲಿಕ್ಕೆ ಬರ್ತಾರೆ ಎನ್ನುವುದು ಮಾಹಿತಿ ಇತ್ತು. ಆ ಮಾಹಿತಿಯನ್ನು ಕಂದಪ್ಪನೇ ಚೇತು ಮತ್ತವರಿಗೆ ಕೊಟ್ಟಿದ್ದ. ಆದ್ದರಿಂದ ಇವರು ಎಲ್ಲ ಹತ್ಯಾರಗಳನ್ನು ರೆಡಿ ಮಾಡಿಕೊಂಡು ಫೆಬ್ರವರಿ 18, 1993ರಂದು ಈಗ ಸುಮಾರು 11 ಗಂಟೆಯ ಹೊತ್ತಿಗೆ ಅಲ್ಲಿಗೆ ಹೋಗಿದ್ದರು. ಹೋಗಿ ಕಾದಿದ್ರು. ಬ್ರಹ್ಮಾನಂದ ಶೆಟ್ಟಿಯವರು ಬರುವುದು ಕಾಣದೇ ಇದ್ದಾಗ ಇವರೆಲ್ಲ ಹೊರಡಲಿಕ್ಕೆ ಅನುವಾದಂಥ ಸಂದರ್ಭದಲ್ಲಿ ಬ್ರಹ್ಮಾನಂದ ಶೆಟ್ಟಿಯವರು ನಡ್ಕೊಂಡು ಬರ್ತಾಯಿದ್ರು. ಮತ್ತು ಅವರು ಅಲ್ಲಿ ಅವರ ಮೇಲೆ ಮುಗಿಬಿದ್ದರು. ಆ ಹೊಡೆದಾಟದಲ್ಲಿ ನರೇಶ್ ಅವರಿಗೆ ಗಾಯ ಆಯಿತು. ನರೇಶ್ ಅವರು ಅದ ನಂತರ ಹುಬ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟರು. ಇದು ಹಳೆಯ ಘಟನೆ. ಈ ಘಟನೆ ನಡೆದು 33 ವರ್ಷ ಆಯಿತು. ಅದಕ್ಕೆ ರೌಡಿಗಳೇ ಅಲ್ಲ, ಕೊಂದವರು ರೌಡಿಗಳಲ್ಲ, ಕೊಲೆಯಾದವರು ರೌಡಿ ಅಲ್ಲ. ಆದರೂ ರೌಡಿಸಮ್ ಇತಿಹಾಸದಲ್ಲಿ ಈ ಘಟನೆ ಅಚ್ಚಳಿಯದೆ ದಾಖಲಾಗಿದೆ.